ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಅನಾರೋಗ್ಯದ ವಿಚಾರ ಎಲ್ರಿಗೂ ಗೊತ್ತಿರುವ ವಿಷಯ. ಆದರೆ ಕುಮಾರಸ್ವಾಮಿ ಅವರ ಅನಾರೋಗ್ಯದ ಬಗ್ಗೆ ಪ್ರಸ್ತಾಪ ಮಾಡಿರುವ ಬಿಜೆಪಿ ಶಾಸಕ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕೇರಳಕ್ಕೆ ಹೋಗ್ಬಿಟ್ಟು ಮಂತ್ರವಾದಿಗಳನ್ನ ಹಿಡ್ಕೊಂಡು ಕೋಣನ ಕಾಡಂದಿನ ಬಲಿ ಕೊಡು. ಕುಮಾರಸ್ವಾಮಿಗೆ ಅದೇ ಮಾಡಿರೋದು. ನಾವೆಲ್ಲ ಶಿವನ ಆರಾಧಕರು. ಅವ್ರು ಹೇಳಿರ್ತಕ್ಕಂಥ ಹೇಳಿಕೆ ನನಗೆ ಗೊತ್ತಿಲ್ಲ. ನಾವು ಮಾಡಿರ್ತಕ್ಕಂಥ ಕರ್ಮ ನಮಗೆ ವಾಪಸ್ಸು ಬಂದು ಕಾಡ್ಬೋದು. ಮೊದಲಿನ ಸಿದ್ದರಾಮಯ್ಯನವ್ರಿಗೆ ಇಲ್ಲ ಅಂತೇಳಿ ಯಾರು ಚಾಟಿ ಮಾಡ್ಯಾರೋ ಗೊತ್ತಿಲ್ಲ. ಏನು ಡಿ ಕೆ ಶಿವಕುಮಾರ್ ಮಾಡ್ಯಾರೋ ವಿಜಯೇಂದ್ರ ಮಾಡ್ಸೋನೋ ಗೊತ್ತಿಲ್ಲ. ದಳಪತಿಗೆ ಕಾಡ್ತಿದ್ಯಾ ಅನಾರೋಗ್ಯ ಸಮಸ್ಯೆ? ಹೊಸ ಬಾಂಬ್ ಸಿಡಿಸಿದ ಶಾಸಕ ಮುನಿರತ್ನ. ಡಿಕೆ ಮಾಟ ಮಂತ್ರ, ಕುಮಾರಸ್ವಾಮಿ ಅತಂತ್ರ. ನಾವು ಶಿವನ ಭಕ್ತರು, ಕರ್ಮ ಬಿಡಲ್ಲ ಅಂದಿದ್ಯಾಕೆ ನಿಖಿಲ್? ಕೇರಳಕ್ಕೆ ಹೋಗ್ಬಿಟ್ಟು ಮಂತ್ರವಾದಿಗಳನ್ನ ಹಿಡ್ಕೊಂಡು ಕೋಣನ ಕಾಡಂದಿನ ಬಲಿ ಕೊಡು. ಕುಮಾರಸ್ವಾಮಿಗೆ ಅದೇ ಮಾಡಿರೋದು. ಆರೋಗ್ಯ ಕೆಡ್ತಾ ಇರೋದು. ಕುಮಾರಸ್ವಾಮಿಗೆ ಹೋಗ್ಬಿಟ್ಟು ಕೋಣ ಬಲಿ ಕೊಡು. ಮಾಟ ಮಂತ್ರ ಮಾಡೋದು ಕುಮಾರಸ್ವಾಮಿ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ ಮೇಲೆ ಅವರ ಆರೋಗ್ಯ ಕೈಕೊಟ್ಟು ಪದೇ ಪದೇ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಗೆ ಒಳಗಾಗ್ತಿರೋದು ಕಾರ್ಯಕರ್ತರಲ್ಲಿ ಹಾಗೂ ಜನತಾದಳ ನಾಯಕರಲ್ಲಿ ಸಾಕಷ್ಟು ಆತಂಕ ಮೂಡಿಸಿದೆ. ಹಲವು ಬಾರಿ ವೇದಿಕೆಗಳಲ್ಲಿ ಪುತ್ರ ನಿಖಿಲ್ ತಂದೆ ಅವರ ಆರೋಗ್ಯ ಸುಧಾರಿಸಿದೆ ಎಂಬ ಹೇಳಿಕೆ ಕೊಡುವುದರ ಮೂಲಕ ಕಾರ್ಯಕರ್ತರ ಆತಂಕ ದೂರ ಮಾಡುವ ಕೆಲಸ ಮಾಡಿದ್ರು. ಆದರೆ ಇದೀಗ ಕುಮಾರಸ್ವಾಮಿ ಅವರ ಆರೋಗ್ಯದ ಬಗ್ಗೆ ಪ್ರಸ್ತಾಪಿಸಿರುವ ಬಿಜೆಪಿ ಶಾಸಕ ಎಚ್ಡಿಕೆ ಅವರ ಆರೋಗ್ಯದ ಹಿಂದೆ ಆ ಒಬ್ಬ ವ್ಯಕ್ತಿಯ ಕೈವಾಡ ಇದೆ ಎಂಬ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ಕುಮಾರಸ್ವಾಮಿ ಆರೋಗ್ಯ ಹದಗೆಡೋದಿಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಕಾರಣ, ವಾಮಾಚಾರ ಮಾಡಿ ಅವರ ಆರೋಗ್ಯ ಹಾಳಾಗುವಂತೆ ಮಾಡಿದ್ದಾರೆಂದು ಶಾಸಕ ಮುನಿರತ್ನ ಆರೋಪ ಮಾಡಿದ್ರು. ಇದೀಗ ಈ ವಿಚಾರ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಶಾಸಕ ಮುನಿರತ್ನ ಡಿಕೆಶಿ ವಿರುದ್ಧ ಮಾಡಿರುವ ಗಂಭೀರ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿರುವ ಪುತ್ರ ನಿಖಿಲ್ ಕುಮಾರಸ್ವಾಮಿ, ನಾನು ಅದನ್ನೆಲ್ಲ ನಂಬಲ್ಲ, ಯಾರು ಗಂಭೀರವಾಗಿ ಪರಿಗಣಿಸಬೇಡಿ. ನಾವು ಶಿವನ ಭಕ್ತರು, ಪ್ರತಿದಿನ ಶಿವನಿಗೆ ನಮಿಸಿ ಮನೆ ಬಿಡೋದು ಹಾಗೂ ಏನಾದ್ರೂ ಮಾಡಿದ್ರೆ ಕರ್ಮ ಅವರನ್ನ ಕಾಡುತ್ತೆ, ಬಿಡಲ್ಲ ಎಂದು ಪರೋಕ್ಷವಾಗಿ ಡಿಕೆಶಿಗೆ ನಿಖಿಲ್ ಟಕ್ಕರ್ ಕೊಟ್ಟಿದ್ದಾರೆ. ನಾವೆಲ್ಲ ಶಿವನ ಆರಾಧಕರು. ಶಿವನ ಮೇಲೆ ಒಂದು ಭಕ್ತಿಪೂರ್ವಕವಾಗಿ ಒಂದು ಪೂಜೆ ಮಾಡ್ತೀವಿ ಬೆಳಗ್ಗೆ ಮನೆಯಿಂದ ಹೋಗಬೇಕಾದ್ರೆ. ಅದಷ್ಟು ಬಿಟ್ರೆ ನಮಗೆ ಇದು ಅವ್ರು ಹೇಳಿರ್ತಕ್ಕಂಥ ಹೇಳಿಕೆ ನನಗೆ ಗೊತ್ತಿಲ್ಲ. ಅವ್ರನ್ನೇ ನೀವು ಕೇಳಬೇಕಾಗ್ತದೆ. ಬಟ್ ಒಂದು, ನಾವೆಲ್ಲರೂ ಕೂಡ ಕರ್ಮ ಅಂತಕ್ಕಂಥದ್ದನ್ನು ನಂಬ್ಕೊಳ್ಬೇಕಾಗ್ತದೆ. ಕರ್ಮ ಅಂದರೆ ನಮಗೂ ಗೊತ್ತು, ನಿಮಗೂ ಗೊತ್ತು. ಇವತ್ತು ನಾವೇನು ಮಾಡ್ತೀವಿ ಅದು ವಾಪಸ್ಸು ನಮ್ಗೆ ಅದು ಒಳ್ಳೆ ರೀತಿಯಲ್ಲಿ ಬೇಕಾದರೂ ನಮಗೆ ಅನುಕೂಲವೂ ಆಗಬಹುದು, ಅಥವಾ ನಾವು ಮಾಡಿರ್ತಕ್ಕಂಥ ಕರ್ಮ ನಮಗೆ ವಾಪಸ್ಸು ಬಂದು ಕಾಡ್ಬೋದು. ರಾಜ್ಯ ರಾಜಕೀಯದಲ್ಲಿ ಮುನಿರತ್ನ ಸಿಡಿಸಿರೋ ವಾಮಾಚಾರದ ಬಾಂಬ್ ಸಾಕಷ್ಟು ಸದ್ದು ಮಾಡ್ತಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ತಮಿಳುನಾಡಿನಲ್ಲಿ ಶತ್ರುನಾಶ ಪೂಜೆ ಮಾಡಿಸಿದ್ದಾರೆಂಬ ಗಂಭೀರ ಆರೋಪ ಇದೀಗ ಬೇರೆ ಸ್ವರೂಪ ತೆಗೆದುಕೊಳ್ತಿದೆ. ಇನ್ನು ಈ ವಿಚಾರದ ಬಗ್ಗೆ ಗ್ಯಾರಂಟಿ ನ್ಯೂಸ್ಗೆ ಪ್ರತಿಕ್ರಿಯಿಸಿರೋ ಉಚ್ಚಾಟಿತ ಶಾಸಕ ಯತ್ನಾಳ್, ಸಿಎಂ ಸಿದ್ದರಾಮಯ್ಯ ಮೊದಲಿನ ಹಾಗೆ ಇಲ್ಲ, ಅವರ ಆಡಳಿತ ಕೂಡ ಸರಿ ಇಲ್ಲ. ಇದಕ್ಕೆಲ್ಲ ಕಾರಣ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಎಂಬ ಹೊಸ ಬಾಂಬ್ ಸಿಡಿಸಿದ್ದಾರೆ. ಮೊದಲಿನ ಸಿದ್ದರಾಮಯ್ಯನವ್ರಿಗೆ ಇಲ್ಲ ಅಂತೇಳಿ ಇದನ್ನು 1.5 ವರ್ಷದಿಂದ ವಿಧಾನಸಭೆದಾಗೆ ನಾನು ಹೇಳಿದ್ದೆ, ನೀವು ಮೊದಲಿನ ಸಿದ್ದರಾಮಯ್ಯ ಅಲ್ಲ, ಈ ಬೇರೆ ಸಿದ್ದರಾಮಯ್ಯ. ಅವಾಗ ನಾನು ಅದೇ ಸಿದ್ದರಾಮಯ್ಯ ಅಂತ ಹೇಳಿದರು. ಪಾಪ ಅವ್ರ ಆತ್ಮೀಯರಾದಂಥ ರಾಜಣ್ಣವ್ರು ಹೇಳ್ಯಾರ, ಸಿದ್ದರಾಮಯ್ಯನವರು ಮೊದಲಿನ ಸಿದ್ದರಾಮಯ್ಯ ಇಲ್ಲ. ಈಗ ಭಾಳಷ್ಟು ಅವ್ರಿಗೆ ಯಾವುದೋ ಏನೋ ಹೇಳ್ಯಾರ. ನಿನ್ನೆ ಅವ್ರ ಶಾಸಕರು ಇಲ್ಲಿ ನಮ್ಮ ಮುನಿರತ್ನ ಅವರು ಯಾರು ಚಾಟಿ ಮಾಡ್ಯಾರೋ ಗೊತ್ತಿಲ್ಲ. ಏನು ಡಿ ಕೆ ಶಿವಕುಮಾರ್ ಮಾಡ್ಯಾರೋ ಏನು ನಮ್ಮ ವಿಜಯೇಂದ್ರ ಮಾಡ್ಸೋನೋ ಗೊತ್ತಿಲ್ಲ. ರಾಜ್ಯ ರಾಜಕೀಯದಲ್ಲಿ ಆಣೆ ಪ್ರಮಾಣದ ವಿಚಾರಗಳು ಆಗಾಗ ಮುನ್ನೆಲೆಗೆ ಬರ್ತಿದ್ವು. ಆದ್ರೆ ಇದೀಗ ವಾಮಾಚಾರ, ಮಾಟ ಮಂತ್ರ ಎಂಬ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಡಿಕೆ ವಿರುದ್ಧ ಮುನಿರತ್ನ ಮಾಡಿರುವ ಆರೋಪ ಎಷ್ಟರ ಮಟ್ಟಿಗೆ ಸರಿ ಎಂಬ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಗಮನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.